ಒಂದು ಕಾಲದಲ್ಲಿ ಚೇಪೆಕಾಯಿ ತಳಿ ಬಂದುಬಿಟ್ಟು ಅಲಹಾಬಾದ್ ಸಫೇಡಾ ಅಂತ ಇತ್ತು. ಅದರ ಮೇಂಟೆನೆನ್ಸ್ ಅನ್ನೋದು ಕಡಿಮೆ ಇತ್ತು, ಬಟ್ ತುಂಬ ಫೇಮಸ್. ಅದಾದ ನಂತರ ಬಂದಿದ್ದು ತೈವಾನ್ ವೈಟು ಮತ್ತು ತೈವಾನ್ ಪಿಂಕ್. ಬಟ್ ಈ ತೈವಾನ್ ವೈಟು ಮತ್ತು ತೈವಾನ್ ಪಿಂಕ್ಗೆ ಮೇಂಟೆನೆನ್ಸ್ ಅನ್ನೋದು ಸ್ವಲ್ಪ ಕಷ್ಟ, ಆದರೆ ಒಳ್ಳೆ ಮಾರ್ಕೆಟ್ ಬಂತು. ಅಂದರೆ ಶುಗರ್ಗೆ ಯೂಸ್ ಮಾಡೋದ್ರಿಂದ ಮತ್ತು ಅದರ ಲಿಪ್ಸ್ಟಿಕ್ಗೆ ಯೂಸ್ ಮಾಡ್ತಾರಲ್ವಾ, ಅದರ ತೈವಾನ್ ಪಿಂಕದನ್ನು ಆ ಕಲರ್ನ ಮತ್ತು ತುಂಬ ಕಡೆ ಈ ತೈವಾನ್ ವೈಟು ಮತ್ತು ತೈವಾನ್ ಪಿಂಕನ್ನು ಯೂಸ್ ಮಾಡ್ತಿದ್ರು. ಸೊ ಒಂದೊಂದು ಎಕರೆಯಲ್ಲಿ 25 ಲಕ್ಷ 30 ಲಕ್ಷ ಕೂಡ ತೊಗೊಂಡಿರೋ ರೈತರು ಕೂಡ ಇದ್ದಾರೆ. ಈಗ ಟ್ರೆಂಡಿಂಗಲ್ಲಿರುವಂಥ ತಳಿ, ಈಗ ಯಾರಾದರೂ ತೈವಾನ್ ವೈಟ್ ತೈವಾನ್ ಪಿಂಕನ್ನು ಹಾಕ್ತೀರಾ ಅಂದರೆ ಹಾಕೋಕೆ ಹೋಗ್ಬಿಡಿ. ಈಗ ಹೊಸ 2 ತಳಿ ಬಂದಿದೆ. ಒಂದು ಜಪಾನ್ ರೆಡ್ ಡೈಮಂಡ್ ಅಂತ. ಇದರಲ್ಲಿ ಸೀಡ್ಸ್ ಅನ್ನೋದು ತುಂಬ ಇರಲ್ಲ, ಇದ್ರೂ ಕೂಡ 1 ಅಥವಾ 2 ಇರುತ್ತೆ. ಇದರ ಹೆಸರು ಜಪಾನ್ ರೆಡ್ ಡೈಮಂಡ್ ಅಂತ. ಇದು ಈಗ ಒಳ್ಳೆ ಮಾರ್ಕೆಟ್ ಸಿಗ್ತಿದೆ. 160 ರೂಪಾಯಿ 170 ರೂಪಾಯಿ ಕೂಡ ಒಂದೊಂದು ಕೆಜಿಗೆ ರೈತರಿಗೆ ಸಿಗ್ತಿದೆ. ಅದಕ್ಕಿಂತ ಇನ್ನೊಂದು ತುಂಬ ಟ್ರೆಂಡಿಂಗ್ ತಳಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಯುವ ರೈತ ಬೆಳೆದಿದ್ದಾನೆ, ಆಲ್ಮೋಸ್ಟ್ ಬೇರೆ ದೇಶದಿಂದ ತರಿಸಿರುವಂಥದ್ದು. ನೀವೇನು ಅಲ್ಲಿ ನೋಡ್ತಿದ್ದೀರೋ ಇದು ಬ್ಲ್ಯಾಕ್ ಡೈಮಂಡ್ ಅಂತ, ಜಪಾನ್ ಬ್ಲ್ಯಾಕ್ ಡೈಮಂಡ್ ಗೋವಾ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕಾಯೆಲ್ಲ ಕೂಡ ತುಂಬ ಬ್ಲ್ಯಾಕ್ ಆಗಿರುತ್ತೆ. ಸೊ ಒಳಗಡೆ ರೆಡ್ ಆಗಿರುತ್ತೆ. ಸೊ ನಿಮಗೆ ಎಲೆ ಕೂಡ ಬ್ಲ್ಯಾಕ್ ಆಗಿರುತ್ತೆ, ಕಾಂಡ ಕೂಡ ಬ್ಲ್ಯಾಕ್ ಆಗಿರುತ್ತೆ. ಸೊ ಇದು ಈಗ ಸದ್ಯಕ್ಕೆ ನಿಮಗೆ ಆಲ್ಮೋಸ್ಟು ಲೈಕ್ ಒಂದು 200 ರೂಪಾಯಿ 300 ರೂಪಾಯಿ 400 ರೂಪಾಯಿವರೆಗೂ ಕೂಡ ಕೆಜಿ ಅನ್ನೋದು ಹೋಗಿದೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಒಂದು ಜಪಾನ್ ರೆಡ್ ಡೈಮಂಡನ್ನು ಪ್ಲ್ಯಾನ್ ಮಾಡಿ, ಅಥವಾ ಜಪಾನ್ ಬ್ಲ್ಯಾಕ್ ಡೈಮಂಡನ್ನು ಪ್ಲ್ಯಾನ್ ಮಾಡಿ. ತೈವಾನ್ ಗೋವಾ ಇದ್ದರೂ ಕೂಡ, ತೈವಾನ್ ವೈಟು ಇದ್ದರೂ ಕೂಡ, ಸೊ ಇವುಗಳನ್ನು ಪ್ಲ್ಯಾನ್ ಮಾಡಿ. ಯಾರು ಚೇಪೆಕಾಯಿನ ಬೆಳಿಬೇಕಂತ ಪ್ಲ್ಯಾನ್, ಸೀಬೆಹಣ್ಣು ಅಥವಾ ಪೇರ್ಲೆ ಹಣ್ಣು ಅಂತ ಕರಿತಾರಲ್ವ, ಸೊ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ.